ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಫ್ರೆಂಡ್ಸ್, ಈಗಾಗಲೇ ಪಿ ಯು ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನೀವೇನಾದರೂ ಸೈನ್ಸ್ ವಿದ್ಯಾರ್ಥಿಗಳು ಮಾತ್ರ ಆಗಿದ್ದರೆ ನಿಮ್ಮಗಳಿಗೆ ಪ್ಯಾರಾಮೆಡಿಕಲ್ ಮಾಡಲಿಕ್ಕೆ 2026ನೇ ಸಾಲಿನಲ್ಲಿ ಅವಕಾಶ ಇದೆ. ಈ ವರ್ಷದ 2026ರಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು 2026ರಲ್ಲಿ 2 ಕೋರ್ಸ್ಗಳನ್ನು ಪ್ಯಾರಾಮೆಡಿಕಲ್ ಬೋರ್ಡ್ ಮುಖಾಂತರ ಕೊಡಲಾಗ್ತಿದೆ. ನಾವು ಮೊದಲು ಹಿಂದಿನ ವರ್ಷದಿಂದ ಲೆಕ್ಕಾಚಾರ ನೋಡೋದಾದರೆ DMLT, OT, ಡಯಾಲಿಸಿಸ್, ಆಮೇಲೆ ಎಕ್ಸ್ರೇ ಟೆಕ್ನಾಲಜಿ, ಆಮೇಲೆ ಆಪ್ಥಾಲ್ಮಿಕ್ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ ಅಂತ ಇತ್ತು, DHI ಅಂತಿತ್ತು. ಎಲ್ಲ ಕೋರ್ಸ್ಗಳನ್ನು ಇವಾಗ ಬಂದ್ ಮಾಡಿ ಓನ್ಲಿ PUC ಸೈನ್ಸ್ ಆದವರಿಗೆ, PUC ಸೈನ್ಸ್ ಮಾತ್ರ ಆದವರಿಗೆ 2 ಕೋರ್ಸ್ಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನಿಮಗೆ ತೋರಿಸ್ಬಿಡ್ತೇನೆ ನೋಡಿ. ಪ್ಯಾರಾಮೆಡಿಕಲ್ ಆದೇಶದ ಪ್ರಕಾರ ಯಾರು PUC ಸೈನ್ಸ್ ಒಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸನ್ನು ಕಂಪ್ಲೀಟ್ ಮಾಡಿರ್ತಾರೆ ಅಂಥವ್ರುಗಳಿಗೆ ಮಾತ್ರ, PUC ಸೈನ್ಸ್ ಆದವರಿಗೆ ಮಾತ್ರ 2 ಕೋರ್ಸ್ಗಳನ್ನು ಇಟ್ಟಿದ್ದಾರೆ. ಒಂದು ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಇನ್ನೊಂದು ಡಯಾಲಿಸಿಸ್ ಟೆಕ್ನಾಲಜಿ. ಸರ್, ನನಗೆ DMLT ಬೇಕಿತ್ತು, PUC ಸೈನ್ಸ್ ಆಗಿದೆ ಅಂದರೆ ಬರೋದಿಲ್ಲ. ಯಾಕಂದರೆ ಪ್ಯಾರಾಮೆಡಿಕಲ್ ಬೋರ್ಡಿನ ಪ್ರಕಾರ 2 ಕೋರ್ಸ್ಗಳನ್ನು ಈ ವರ್ಷದಿಂದ ಲಾಗೂ ಆಗಿದೆ. ಕರ್ನಾಟಕದ ಉಳಿದ ಎಲ್ಲ ಕೋರ್ಸ್ಗಳನ್ನು ಇನ್ಮೇಲಿಂದ ಬಂದ್ ಮಾಡಿದ್ದಾರೆ. ಯಾಕಂದರೆ ಅದರ ಬಗ್ಗೆ ಏನು ಮಾಹಿತಿ ಕೊಡ್ತಾ ಇಲ್ಲ. ಅದರ ಬಗ್ಗೆ ಮುಂದಿನ ಆದೇಶ ತನಕ ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ಅದನ್ನು ನನ್ನ ಪ್ರಕಾರ ಅದು ಏನಪ್ಪ ಅಂದರೆ ಲೆಕ್ಕಾಚಾರಕ್ಕೆ ಇಲ್ಲದ ಹಾಗೆ ಅದರ ಕೋರ್ಸ್ ಬಗ್ಗೆ ಅಂದರೆ DMLT, ಎಕ್ಸ್ರೇ ಟೆಕ್ನಿಷಿಯನು, DHI, ಮೆಡಿಕಲ್ ರೆಕಾರ್ಡು, ಆಪ್ಥಾಲ್ಮಾಲಜಿ ಇವೆಲ್ಲ ಕೋರ್ಸ್ಗಳ ಬಗ್ಗೆ ಯಾವುದೇ ಥರಂಥ ಮಾಹಿತಿ ಇಲ್ಲ. ಈಗ ಸದ್ಯಕ್ಕಿರುವಂಥದ್ದು 2 ಕೋರ್ಸ್ಗಳು ಮಾತ್ರ ಇವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಉಳಿದ ಕೋರ್ಸ್ಗಳ ಬಗ್ಗೆ ಯಾವುದೇ ಥರಂಥ ಮಾಹಿತಿ ಇಲ್ಲ ಅಂದಮೇಲೆ ಅದರ ಬಗ್ಗೆ ನಾವು ಮಾತಾಡಲಿಕ್ಕೂ ಕೂಡ ಬರೋದು ಕಷ್ಟ ಆಗುತ್ತೆ. ಓಕೆ, ಅಂದರೆ ಇಲ್ಲ ಅಂತ ಅರ್ಥ. ಓನ್ಲಿ PUC ಸೈನ್ಸ್ ಆದವರಿಗೆ 2 ಕೋರ್ಸ್ಗಳು, OT ಮತ್ತು ಡಯಾಲಿಸಿಸ್ ಟೆಕ್ನಿಷಿಯನ್ ಕೋರ್ಸ್ಗಳು ಮಾತ್ರ ಇರುವಂಥದ್ದು. ಮತ್ತು ನೀವು ಆರ್ಟ್ಸ್ ಕಾಮರ್ಸ್ ಆದವರಿಗೆ ಈ ಕೋರ್ಸ್ಗಳನ್ನು ಮಾಡಲಿಕ್ಕೆ ಬರೋಂಗಿಲ್ಲ. ಆರ್ಟ್ಸ್ ಕಾಮರ್ಸ್ ಆದವರಿಗೆ ಈ ಕೋರ್ಸ್ಗಳು ಲಭ್ಯವಿಲ್ಲ 2026ರಿಂದ. ಓಕೆ, ಈ ಒಂದು ಅಪ್ಲಿಕೇಶನ್ಗಳು ಯಾವಾಗ ಓಪನ್ ಆಗ್ತವೆ ಅಂತಂದರೆ ಜೂನ್ ಅಥವಾ ಜುಲೈ ಮಂತಲ್ಲಿ ಜೂನ್ ಅಥವಾ ಜುಲೈ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡ್ತಾರೆ ಈ 2 ಕೋರ್ಸ್ ಸಲುವಾಗಿ. ಆವಾಗ ನಾನು ಕೂಡ ಅಪ್ಡೇಟ್ ಮಾಡ್ತಿರ್ತೇನೆ. ಅರ್ಜಿಗಳನ್ನು ನೀವು ಕೂಡ ಸಲ್ಲಿಸಬಹುದು. ಗೌರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಈ ಒಂದು 2 ಕೋರ್ಸ್ಗಳ ಬಗ್ಗೆ ನೀವು ಅಡ್ಮಿಷನ್ಗಳನ್ನು ತೊಗೋಬೋದಾಗಿದೆ.